ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೆ ಶುಭಾಶಯಗಳು. ಈಗ ನಾನು ನನ್ನ 15ನೆಯ ಎಪಿಸೋಡನ್ನು ಪ್ರಸಾರ ಮಾಡುತ್ತಿದ್ದೇನೆ. ಈಗ ತಮ್ಮಲ್ಲಿ ವಿನಂತಿಸುವುದೇನಂತಂದರೆ, ನನ್ನ ಎಪಿಸೋಡಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಕಾಮೆಂಟ್ ಮಾಡಿ ಹೇಳಿ. ನನಗೆ ಯಾವುದೇ ಥರದ ಕಾಮೆಂಟ್ ಮಾಡಿದರೆ ಇದರಲ್ಲಿ ಯಾವುದೇ ರೀತಿಯಿಂದ ತಪ್ಪು ತಡೆಗಳು ಇದ್ದರೆ ನಾನು ತಿದ್ದಿಕೊಳ್ಳುತ್ತೇನೆ ಎಂದು ಹೇಳಿ ನನ್ನ 15ನೇ ಎಪಿಸೋಡನ್ನು ಪ್ರಾರಂಭಿಸುತ್ತಿದ್ದೇನೆ. ಮುಖ್ಯವಾಗಿ ಹೇಳಬೇಕಂತಂದರೆ, ಪೂರ್ವದಿಂದ ಪಶ್ಚಿಮದ ಅಭಿಮುಖವಾಗಿ ಇರುವಂಥ ರಸ್ತೆ ಅಂದರೆ ಮಾರ್ಗ. ಇದರಲ್ಲಿ ಒಂದೊಂದು ಭಾಗದಲ್ಲಿ ರಸ್ತೆ ಅನ್ನುವುದುಂಟು, ಮಾರ್ಗ ಅನ್ನುವುದುಂಟು, ರೋಡ್ ಅನ್ನುವುದುಂಟು. ಸರಿ, ರಸ್ತೆಗೆ ಪೂರ್ವದಿಂದ ಪಶ್ಚಿಮದ ಅಭಿಮುಖವಾಗಿ ಜನರು ಬಹಳ ಎಚ್ಚರಿಕೆಯಿಂದ ಕೇಳಬೇಕಿದನ್ನು. ಪೂರ್ವದಿಂದ ಪಶ್ಚಿಮದ ಅಭಿಮುಖವಾಗಿ ಚಲಿಸುವಂಥ ರಸ್ತೆಗೆ ನಾವು ಪಶ್ಚಿಮದ ಅಭಿಮುಖವಾಗಿ ನಡಿಗೆ ಮಾಡುತ್ತಿರುವ ಕಾಲಕ್ಕೆ ಬಲಭಾಗದಲ್ಲಿ ಬರುವಂಥದ್ದು ದಕ್ಷಿಣದ ಅಭಿಮುಖವಾಗಿ ಮನೆಗಳು, ಪ್ಲಾಟ್ಗಳು, ಸೈಟ್ಗಳು ತೆಗೆದುಕೊಳ್ಳುತ್ತಿದ್ದಾರೆ. ಈ ಪ್ಲಾಟ್ಗಳು ತೆಗೆದುಕೊಳ್ಳುವ ಕಾಲಕ್ಕೆ ಪಶ್ಚಿಮದ ಅಭಿಮುಖವಾಗಿ ಹೋಗುವ ರಸ್ತೆಯಲ್ಲಿ ಬಲಭಾಗದಲ್ಲಿ ತೆಗೆದುಕೊಂಡ ಪ್ಲಾಟ್ಗಳು ದಕ್ಷಿಣದ ಅಭಿಮುಖವಾಗಿ ಗೃಹವನ್ನು ನಿರ್ಮಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಪಶ್ಚಿಮದ ಅಭಿಮುಖವಾಗಿ ನಾವು ಹೊರಟಾಗ, ನಡಿಗೆ ಇದ್ದಾಗ ಅಲ್ಲಿ ಎಡಭಾಗದಲ್ಲಿ ಬರುವಂಥ ನಿವೇಶನಗಳೆಂದರೆ ಪ್ಲಾಟುಗಳು, ಅವು ಉತ್ತರದ ಪ್ಲಾಟುಗಳು ಎನ್ನುತ್ತವೆ. ಸರಿ, ಇದು ಬಲ ಮತ್ತು ಎಡ. ಪಶ್ಚಿಮದ ಅಭಿಮುಖವಾಗಿ ಹೋಗುವ ಕಾಲಕ್ಕೆ ಬಲ ಮತ್ತು ಎಡ ಅಂದರೆ ಏನು ಎಂದು ತಪ್ಪು ತಾವು ತಿಳಿಯಬಹುದು. ವಿಶೇಷವಾಗಿ ಮಹತ್ವವಾದ ಪ್ರಶ್ನೆ ಅಂತೂ ಇರುವುದು ಇಲ್ಲೇ ಪಶ್ಚಿಮದ ಅಭಿಮುಖವಾಗಿ ನಾವು ಚಲನೆ ಮಾಡುವ ಕಾಲಕ್ಕೆ, ಆ ರಸ್ತೆಯಲ್ಲಿ ನಡೆಯುವ ಕಾಲಕ್ಕೆ ನಡಿಗೆ ಎನ್ನುತ್ತಾರೆ. ಈ ನಡಿಗೆಯಲ್ಲಿ ನಡೆಯುವ ಕಾಲಕ್ಕೆ ಎಡಭಾಗದಲ್ಲಿ ಬರುವಂಥ ನಿವೇಶನಗಳಲ್ಲಿ ಗೃಹಗಳನ್ನು ನಿರ್ಮಾಣ ಮಾಡಿದರೆ ಅವು ಎಲ್ಲ ಉತ್ತರ ಅಭಿಮುಖವಾದ ನಿವೇಶನಗಳು, ಉತ್ತರದ ಈಶಾನ್ಯದ ನಿವೇಶನಗಳು, ಉತ್ತರ ಭಾಗದಲ್ಲಿ ಎಲ್ಲ ಗೃಹಗಳ ನಿರ್ಮಾಣ ಮಾಡಲಿಕ್ಕೆ ಬರುತ್ತವೆ. ಸರಿ, ಇಲ್ಲೇ ಗೃಹಗಳು ನಿರ್ಮಾಣ ಮಾಡಿದರೆ ಅಂದರೆ ಪಶ್ಚಿಮದ ಅಭಿಮುಖವಾಗಿ ಹೋಗುವ ಕಾಲಕ್ಕೆ ನಡಿಗೆಯಲ್ಲಿ ಎಡಭಾಗದಲ್ಲಿ ಬರುವಂಥ ಅಂದರೆ ಒಂದೇ ಒಂದು ಏರಿಯಾದಲ್ಲಿ ಈ ಪಕ್ಕ ಎರಡರಲ್ಲಿ ನಿವೇಶನ ಉಂಟು. ಅಲ್ಲಿ ಒಂದು ರಸ್ತೆ ಹೋಗುತ್ತದೆ ಪಶ್ಚಿಮ ಅಭಿಮುಖವಾಗಿ. ಎಡಭಾಗದಲ್ಲಿ ಇರುವಂಥ ನಿವೇಶನಗಳು ಅತ್ಯಂತ ಶುಭ ಫಲವನ್ನು ಕೊಡುತ್ತವೆ. ಅಂದರೆ ಆ ನಿವೇಶನಗಳು, ಎಲ್ಲ ನಿವೇಶನಗಳು, ಗೃಹಗಳು ಉತ್ತರ ಅಭಿಮುಖವಾಗಿ ನಿರ್ಮಾಣವಾಗುತ್ತವೆ. ಉತ್ತರ ಅಭಿಮುಖವಾಗಿ ನಿರ್ಮಾಣವಾಗುವಂಥ ಮನೆಗಳು ಎಲ್ಲ ಶುಭ ಫಲವನ್ನು ಕೊಡುತ್ತವೆ. ಆ ಮನೆಗೆ ಗೇಟು, ಕಂಪೌಂಡು ಅಂದರೆ ಅದು ಉತ್ತರ ಈಶಾನ್ಯದಲ್ಲಿ ನಿರ್ಮಾಣ ಮಾಡಿಕೊಂಡರೆ ಅನ್ನು ಬಹಳ ಚೆನ್ನಾಗಿರುತ್ತದೆ. ಸರಿ, ಇದರಲ್ಲಿ ಬಹಳ ಒಳಿತುಗಳಂತೂ ಉಂಟು. ಇದು ಸಾಮಾನ್ಯ ಜನರಿಗೆ ಎಲ್ಲರಿಗೆ ಗೊತ್ತು. ಇಂಥ ನಿವೇಶನದಲ್ಲಿ ಮನೆಯನ್ನು ಕಟ್ಟಿಕೊಂಡು ಎಲ್ಲರೂ ಕುಟುಂಬವು ಅತ್ಯಂತ ಸಂತೋಷದಾಯಕವಾಗಿ ಬದುಕುವವರುಂಟು. ನಾನು ಇವರನ್ನು ಬಹಳ ಕುಟುಂಬವನ್ನು ನಾನು ನೋಡಿದ್ದೇನೆ. ಅಲ್ಲಿ ವಾಸಿಸುವಂಥ ವೃದ್ಧರಾಗಲಿ, ಯಜಮಾನರಾಗಲಿ, ಮಕ್ಕಳಾಗಲಿ, ಮರಿಗಳಾಗಲಿ ಒಳ್ಳೆಯ ಬುದ್ಧಿವಂತರು ಹಾಗೂ ಆ ಮನೆಯ ಒಡೆಯನು ಬಹಳ ಚೆನ್ನಾಗಿ ದುಡಿಮೆಯಿಂದ ದುಡಿದು ಸಂಪಾದನೆ ಮಾಡಿ ಕುಟುಂಬವನ್ನು ನಿರ್ಮಾಣ ಮಾಡುತ್ತಾನೆ. ಮೇಲ್ಮಟ್ಟಕ್ಕೆ ಆ ಗೃಹದಲ್ಲಿ ವಾಸಿಸುವರು ಒಳ್ಳೆಯ ದುಡಿಮೆಯಿಂದ ಒಳ್ಳೆಯ ಲಾಭದಾಯಕವಾಗಿ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಬೇಗ ಕೆಲಸವು ಮುಗಿದು ಅವರು ಒಳ್ಳೆಯ ಲಾಭದಾಯಕ ಸ್ಥಿತಿಯಲ್ಲಿ ಇರುತ್ತಾರೆ. ಆ ಮನೆಯ ಒಡೆಯನಾಗಲಿ ಒಡತಿಯಾಗಲಿ ಒಳ್ಳೆಯ ನಡತೆಯಿಂದ ಬದುಕುತ್ತಿದ್ದಾರೆ. ಅದೇ ರೀತಿ ಆ ಮನೆಯಲ್ಲೇ
ವಾಸಿಸುವಂಥ ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಆ ಮನೆಗೆ ಬರುವಂಥ ಯಾವುದೇ ವ್ಯಕ್ತಿಯಾಗಲಿ ಒಳ್ಳೆಯ ನಡತೆ ಉಳ್ಳವರಾಗುತ್ತಾರೆ. ಅಂದರೆ ಇದರಲ್ಲಿ ತಪ್ಪು ತಿಳಿಯಬಾರದು. ಒಳ್ಳೆಯ ನಡತೆ ಅಂದರೆ ಒಳ್ಳೆಯ ದುಡಿಮೆಯಿಂದ, ಸಂಪತ್ತಿನಿಂದ, ಒಳ್ಳೆಯ ಸಂತೋಷದಿಂದ, ಐಶ್ವರ್ಯದಿಂದ ಜೀವನ ಸಾಗಿಸುತ್ತಿದ್ದಾರೆ. ಯಾವುದು ಮುಖ್ಯವಾಗಿ ಹೇಳಬೇಕೆಂದರೆ ಪಶ್ಚಿಮದ ಅಭಿಮುಖವಾಗಿ ಹೋಗುವಂಥ ರಸ್ತೆಯಲ್ಲಿ ಬಗ್ಗೆ ನಾನು ಎಡಭಾಗದಲ್ಲಿ ಬರುವಂಥ ನಿವೇಶನಗಳ ಬಗ್ಗೆ ಹೇಳಿದ್ದೇನೆ. ಸರಿ, ಇದು ಒಳಿತಾದ ವಿಷಯವು. ಆದರೆ ಅದೇ ಪಶ್ಚಿಮದ ಅಭಿಮುಖವಾಗಿ ಹೋಗುವಂಥ ರಸ್ತೆಯು ಬಲಭಾಗದಲ್ಲಿ ಬರುವಂಥ ನಿವೇಶನಗಳು ನೋಡಿ ಇದರ ಫಲಾಫಲಗಳು ಹೇಗಿರುತ್ತವೆ ಅಂತಂತಂದರೆ ಭಾಳ ದುಷ್ಪರಿಣಾಮ ಬೀರುವಂಥ ಸ್ಥಳಗಳು ಇವು. ಸಾಮಾನ್ಯವಾಗಿ ಪ್ಲಾಟ್ಗಳನ್ನು ನೀವು ಸ್ಥಳವನ್ನು ತೆಗೆದುಕೊಂಡಾಗ ಇದು ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು. ಪಶ್ಚಿಮದ ಅಭಿಮುಖವಾಗಿ ಚಲಿಸುವ ರಸ್ತೆಯಲ್ಲಿ ನೀವು ಬಲಭಾಗದಲ್ಲಿ ಏನಾದರೂ ನಿವೇಶನಗಳನ್ನು ತೆಗೆದುಕೊಂಡಿದ್ದೇ ಆದರೆ ಅಲ್ಲಿ ಆ ನಿವೇಶನದಲ್ಲಿ ನೀವು ದಕ್ಷಿಣದ ಅಭಿಮುಖವಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ದೇ ಆದರೆ ಅದು ಅಭಿವೃದ್ಧಿಗೆ ಶೂನ್ಯ ಎಂದು ನಾನು ಖಂಡಿತವಾಗಿ ತಮಗೆ ಹೇಳುತ್ತೇನೆ. ಯಾಕೆಂದರೆ ಅದು ತಮಗೆ ತಿಳಿದಿರಬಹುದು. ಒಂದು ವೇಳೆ ದಕ್ಷಿಣದ ಆಗ್ನೇಯ ಬಾಗಿಲು, ದಕ್ಷಿಣದ ಆಗ್ನೇಯ ಗೇಟನ್ನು ಇಟ್ಟುಕೊಂಡರೆ ಚೆನ್ನಾಗಿರುತ್ತದೆಂದು ತಾವೇ ಹೇಳಿದ್ದೀರೆಂದು ಕೇಳಬಹುದು. ಸರಿ, ಅದು ಏನೆಂದರೆ ಕೇವಲ ದಕ್ಷಿಣದ ಅಭಿಮುಖವಾಗಿ ಚಲಿಸುವಂಥ ರಸ್ತೆಗಳಿಗೆ ಮಾತ್ರ ನಾನು ಹೇಳಿದ್ದು. ಇದು ಹಾಗಲ್ಲ, ಪಶ್ಚಿಮದ ಅಭಿಮುಖವಾಗಿ ಚಲಿಸುವಂಥ ರಸ್ತೆಯ ಬಗ್ಗೆ ನಾನು ಹೇಳುತ್ತಿದ್ದೇನೆ. ಪಶ್ಚಿಮದ ಅಭಿಮುಖವಾಗಿ ಚಲಿಸುವಂಥ ರಸ್ತೆಯಲ್ಲಿ ಬಲಭಾಗದಲ್ಲಿ ಬರುವಂಥ ನಿವೇಶನಗಳು ಎಲ್ಲವೂ ಬಹಳ ದುಷ್ಪರಿಣಾಮ ನೀಡುವಂಥ ಪ್ಲಾಟುಗಳು. ಈ ಪ್ಲಾಟಿನಲ್ಲಿ ತಾವು ಗೃಹಗಳನ್ನು ಒಂದು ವೇಳೆ ಈ ನಿವೇಶನಗಳನ್ನು ಖರೀದಿ ಮಾಡಿದ್ದೇ ಆದರೆ ಅಲ್ಲಿ ಒಂದು ರೀತಿ ಮಾರ್ಪಾಡು ಅಂದರೆ ಬದಲಾವಣೆ ಮಾಡಿ ನೀವು ಮನೆಗಳನ್ನು ನಿರ್ಮಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ದಕ್ಷಿಣದ ಮುಂಬಾಗಿಲನ್ನು ಇಲ್ಲಿ ಇಡುವುದಕ್ಕೆ ಸೂಕ್ತವಲ್ಲ. ಬಹಳ ಎಚ್ಚರಿಕೆಯಿಂದ ನೋಡಿ. ಪಶ್ಚಿಮದ ಅಭಿಮುಖವಾಗಿ ಚಲಿಸುವಂಥ ರಸ್ತೆಯಲ್ಲಿ ದಕ್ಷಿಣದ ಅಭಿಮುಖವಾಗಿ ನೀವು ದಕ್ಷಿಣದ ಆಗ್ನೇಯ ಬಾಗಿಲನ್ನು ಇಡಬಹುದು, ಆದರೆ ಅದು ಸೂಕ್ತವಾದ ಬಾಗಿಲು ಅಲ್ಲ. ನೀವು ಏನು ಮಾಡಬೇಕಂತಂದರೆ ಆ ಪಶ್ಚಿಮದ ಅಭಿಮುಖವಾಗಿ ಹೋಗುವ ಚಲಿಸುವ ರಸ್ತೆಯಲ್ಲಿ ನೀವು ದಕ್ಷಿಣದ ಅಭಿಮುಖವಾಗಿ ಇರುವಂಥ ನಿವೇಶನ ಪ್ಲಾಟುಗಳಲ್ಲಿ ಮನೆಯನ್ನು ಗೃಹವನ್ನು ನಿರ್ಮಿಸಬೇಕಾಗಿದ್ದಲ್ಲಿ ನೀವು ಪೂರ್ವದ ಭಾಗವಾಗಿ ಮುಂಬಾಗಿಲನ್ನು ಇಟ್ಟುಕೊಳ್ಳಬೇಕು. ಇದು ಬಹಳ ಎಚ್ಚರಿಕೆಯಿಂದ ನಿಮ್ಮ ಮನೆಯನ್ನು ಗೃಹವನ್ನು ನಿರ್ಮಾಣ ಮಾಡಿಕೊಳ್ಳಬೇಕು. ಪದೇ ಹೇಳುತ್ತೇನೆಂದು ನೀವು ಬಹಳ ತಪ್ಪು ತಿಳಿಯಬೇಡಿ. ಯಾಕಂದರೆ ಮನುಷ್ಯ ತಪ್ಪುವುದನ್ನು ಬೇಡ ಎಂದು 10 ಸಲ ಹೇಳಿದರೂ ಇದರಲ್ಲಿ ಏನೂ ತಪ್ಪು ಇಲ್ಲ. ಇನ್ನೊಮ್ಮೆ ಹೇಳುತ್ತಿದ್ದೇನೆ, ಪಶ್ಚಿಮದ ಅಭಿಮುಖವಾಗಿ ಹೋಗುವ ರಸ್ತೆಯಲ್ಲಿ ನಡೆಯುವ ರಸ್ತೆಯಲ್ಲಿ ನೀವು ಸೈಟನ್ನು ತೆಗೆದುಕೊಂಡಿದ್ದಾದರೆ ದಕ್ಷಿಣ ಅಭಿಮುಖವಾಗಿ ಮುಖ್ಯ ದ್ವಾರವನ್ನು ಮಾತ್ರ ಎಂದಿಗೂ ನಿರ್ಮಾಣ ಮಾಡಿ ನಿಮ್ಮ ಜೀವನವನ್ನು ಸಂಕಷ್ಟಕ್ಕೆ ತೆಗೆದುಕೊಳ್ಳಬೇಡಿ. ಯಾಕಂದರೆ ಅಲ್ಲಿ ಕೇವಲ ದಕ್ಷಿಣದ ಆಗ್ನೇಯ ಬಾಗಿಲು ಆಗಿರಬಹುದು. ನೀವು ರಸ್ತೆಗೆ ಇಳಿದ ತಕ್ಷಣ ಅದು ಏನಾಗುತ್ತದೆ ಅಂತಂದರೆ ಅದು ಪಶ್ಚಿಮದ ಅಭಿಮುಖವಾಗಿ ಹೋಗುವಂಥ ರಸ್ತೆ ನೈಋತ್ಯ ರಸ್ತೆಯಾಗುತ್ತದೆ. ಎಡಭಾಗಕ್ಕೆ ಅಂದರೆ ನಾವು ಹೋಗುತ್ತಿದ್ದರೆ ಅದು ಆಗ್ನೇಯ ಆಗುತ್ತದೆ. ಆಗ್ನೇಯದಲ್ಲಿ ನಡಿಗೆ ಆದರೆ ಅದು ನಮ್ಮ ಮನೆಯಿಂದ ಇಳಿದ ತಕ್ಷಣ ಆಗ್ನೇಯ ಅಥವಾ ನೈಋತ್ಯಕ್ಕೆ ನಾವು ನಮ್ಮ ನಡಿಗೆಯನ್ನು ಇದ್ದರೆ ಅಲ್ಲಿ ಯಾವುದು ಆ ರಸ್ತೆಯೇ ಮುಖ್ಯವಾಗಿ ಅದು ನಮಗೆ ಒಳ್ಳೆಯ ಶುಭ ಫಲವನ್ನು ಕೊಡುವುದಿಲ್ಲ. ಆದರೆ ಒಂದು ವೇಳೆ ನೀವು ಪ್ಲಾಟನ್ನು ಖರೀದಿ ಮಾಡಿದ್ದಾದರೆ ಇಲ್ಲಿ ನಿವೇಶನ
ಯಾವ ರೀತಿ ತೆಗೆದುಕೊಳ್ಳಬೇಕೆಂದು ಸಮಸ್ಯೆಗೆ ಒಳಪಡಬಹುದು. ಆದರೆ ಸಮಸ್ಯೆಗೆ ಪರಿಹಾರವಿರುತ್ತದೆ. ಏನೆಂದರೆ, ಇಂಥ ನಿವೇಶನವನ್ನು ಕೊಂಡುಕೊಂಡವರು ಅಲ್ಲಿ ಪೂರ್ವದ ಮುಂಬಾಗಿಲನ್ನು ಇಟ್ಟು ಪೂರ್ವ ಈಶಾನ್ಯದಲ್ಲಿ ಆ ಮುಂಬಾಗಿಲನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ದಕ್ಷಿಣ ಆಗ್ನೇಯ ನಡಿಗೆ, ಅಂದರೆ ನಿಮ್ಮ ಮನೆಯಿಂದ ಕಂಪೌಂಡಿನವರೆಗೆ ದಕ್ಷಿಣದ ಆಗ್ನೇಯ ನಡಿಗೆ ಆಗುತ್ತದೆ. ಇದು ಭಾಳ ಎಚ್ಚರ ವಹಿಸಿ ಮನದಟ್ಟವಾಗಿ ಕೇಳಬೇಕು ತಾವು. ದಕ್ಷಿಣದ ರಸ್ತೆಯಲ್ಲಿ ನೀವು ಯಮನ ದಾರಿ, ಆಗ್ನೇಯ ದಾರಿ, ಬೆಂಕಿ, ಎಡಭಾಗಕ್ಕೆ ಬೆಂಕಿ, ಬಲಭಾಗಕ್ಕೆ ಹೋದರೆ ಮನುಷ್ಯನು ಬಂದು ಬೆಂಕಿಯೊಂದಿಗೆ ಹೋರಾಟ ಮಾಡಿ ಬದುಕುವುದಕ್ಕೂ ಅಲ್ಲಿ ಸ್ಥಳದಲ್ಲಿ ಜೀವಿಸುವುದಕ್ಕೂ ಅಸಾಧ್ಯದ ಮಾತು. ಅದಕ್ಕೆ ತಾವು ಬಹಳ ಎಚ್ಚರಿಕೆಯಿಂದ ಇಂಥ ದಕ್ಷಿಣದ ಅಭಿಮುಖವಾಗಿ ಪಶ್ಚಿಮದ ಅಭಿಮುಖವಾಗಿ ಹೋಗುವ ರಸ್ತೆಯಲ್ಲಿ ತಾವು ಒಂದು ವೇಳೆ ಆಗ್ನೇಯ ಭಾಗದಲ್ಲಿ ಹೋಗುವಂಥ ರಸ್ತೆ ಆಗಿರಬಹುದು, ಎರಡೂ ಒಂದೇ. ಇದರಲ್ಲಿ ಮತ್ತೆ ಎಡರು ದೊಡರಿಲ್ಲ. ನಾನು ಕೇವಲ ಒಂದು ರಸ್ತೆಯು ಪಶ್ಚಿಮದ ಅಭಿಮುಖವಾಗಿ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಸೂಕ್ಷ್ಮವಾಗಿ ಗಮನಿಸಿ ತಿಳಿದುಕೊಳ್ಳುತ್ತೇನೆ ಅಂತಂದು ಎರಡೂ ಭಾಗದ ರಸ್ತೆಗಳ ಬಗ್ಗೆ ಹೆಸರನ್ನು ಹೇಳುವುದಿಲ್ಲ. ಪಶ್ಚಿಮದ ಅಭಿಮುಖವಾಗಿ ಹೋಗುವ ರಸ್ತೆಯಲ್ಲಿ ತಾವು ದಕ್ಷಿಣದ ಅಭಿಮುಖವಾಗಿ ಮನೆಗೆ ಮುಖ್ಯ ದ್ವಾರವನ್ನು ಯಾವತ್ತೂ ನಿರ್ಮಾಣ ಮಾಡಿ ಬಾಗಿಲನ್ನಿಟ್ಟು ನಿಮ್ಮ ಜೀವನವನ್ನು ನರಕಕ್ಕೆ ತಳ್ಳಿಕೊಳ್ಳಬೇಡಿ. ಪದೇ ಹೇಳುತ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ. ಒಂದು ಸಲ ಗೃಹವನ್ನು ನಿರ್ಮಾಣ ಮಾಡಿದ ಮೇಲೆ ಪುನಃ ಅದನ್ನು ತೆಗೆದು ನಾವು ಮಾರ್ಪಾಡು ಮಾಡುವುದು ಅಸಾಧ್ಯವಾದ ಮಾತು. ಈಗಿನ ಮನೆಯು ಅತ್ಯಂತ ನಿರ್ಮಾಣ ಮಾಡುವುದಕ್ಕೆ ಬಹಳ ದುಬಾರಿ, ಅಂದರೆ ಅತಿ ಖರ್ಚು ವೆಚ್ಚಗಳು ಬರುತ್ತವೆ. ಒಂದು ಸಲ ಒಬ್ಬ ಮನೆಯ ಒಡೆಯ ಗೃಹವನ್ನು ನಿರ್ಮಾಣ ಮಾಡಿದ ಮೇಲೆ ಸಾಕಬೇಕಾಗಿ ಹೋಗಿರ್ತದೆ. ಎಲ್ಲ ರೀತಿಯಿಂದ ಸಾಲ ಸೂಲಗಳಿಗೆ ಈಡಾಗಿ ಅಲ್ಲಿ ನಾನು ಯಾವಾಗ ಈ ಸಾಲವನ್ನು ತೀರಿಸುತ್ತೇನೆಂಬ ಸ್ಥಿತಿಯಲ್ಲಿರುತ್ತಾನೆ. ಆವಾಗ ಆ ಮನೆಯಲ್ಲಿ ನಾವು ವಾಸಿಸುವ ಕಾಲಕ್ಕೆ ನಮಗೆ ಒಳ್ಳೆಯ ಫಲವನ್ನು ಕೊಟ್ಟರೆ ನಮಗೆ ಒಳ್ಳೆಯ ದುಡಿಮೆ ಸಿಗುತ್ತದೆ, ಒಳ್ಳೆಯ ಮಕ್ಕಳು ದುಡಿಮೆ ಇರುತ್ತದೆ, ನಮ್ಮ ಕುಟುಂಬವು ಸಮೃದ್ಧವಾಗಿರುತ್ತದೆ. ಅದಕ್ಕೆ ತಾವು ಈ ರಸ್ತೆಯಲ್ಲಿ ನಾನು ಹಿಂದೆ ಹೇಳಿದ ರಸ್ತೆಯಲ್ಲಿ ಗೃಹವನ್ನು ನಿರ್ಮಾಣ ಮಾಡಬೇಕಂತಂದರೆ ಸಂಪೂರ್ಣವಾಗಿ ಪೂರ್ವದ ಮುಂಬಾಗಿಲನ್ನು ಇಟ್ಟು ಪೂರ್ವ ಈಶಾನ್ಯದಲ್ಲಿ ತಮ್ಮ ಬಾಗಿಲನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ದಕ್ಷಿಣದ ಆಗ್ನೇಗೆ ಕಂಪೌಂಡಿನ ಗೇಟ್ ಇದ್ದರೆ ಅಲ್ಲಿ ಒಳ್ಳೆಯ ಶುಭ ಫಲವನ್ನು ಕೊಡುತ್ತದೆ ಎಂದು ನಾನು ಹೇಳುತ್ತೇನೆ. ಇದು ಬಹಳ ಎಚ್ಚರಿಕೆಯ ವಿಷಯ. ಈ ನಿವೇಶನದಲ್ಲಿ ಗೃಹವನ್ನು ನಿರ್ಮಾಣ ಮಾಡುವರು ಇದು ಎಷ್ಟೋ ಜನರು ಈ ರೀತಿ ತಮ್ಮ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಇಂಥ ಬೀದಿಯಲ್ಲಿ, ಅಂದರೆ ಇಂಥ ರಸ್ತೆಯಲ್ಲಿ ತಿರುಗಾಡುವ ವ್ಯಕ್ತಿಗಳು ತಮ್ಮ ಮನೆಯಲ್ಲಿ ಸ್ತ್ರೀಯರು ಅತಿ ಅನಾರೋಗ್ಯಕ್ಕೀಡಾಗುತ್ತಾರೆ. ಆ ಸ್ತ್ರೀಯರು ನಿಂದನೆಗೆ ಒಳಗಾಗುತ್ತಾರೆ. ಸ್ತ್ರೀಯರು ಈ ರಸ್ತೆಯ ಒಡನಾಟದಿಂದ ಏನಾಗುತ್ತದೆ ಆರೋಗ್ಯದಲ್ಲಿ ಕುಂಠಿತ, ಮತ್ತು BP, ಶುಗರು, ಹಾರ್ಟು ಅತಿ ಬೇಗವಾಗಿ ಬಂದು ಆ ಮನೆಯಲ್ಲಿ ವಾಸ ಮಾಡುವ ಗೃಹಿಣಿಯು ಬೇಗ ರೋಗಿಷ್ಠಳಾಗಿ ಅವಳು ರೋಗಿಗೆ ಬ್ಯಾಂಕು ಎನ್ನುವ ಅನಿಸುವ ಸ್ಥಿತಿ. ಅಂದರೆ ಕೇವಲ ಒಂದೇ ರೋಗವಲ್ಲ, ಇಲ್ಲಿ ಪೂರ್ವಾಗ್ನಿ ಮತ್ತು ದಕ್ಷಿಣದ ನೈಋತ್ಯ ಎರಡೂ ಅಂಥ ಕೆಟ್ಟ ಫಲವನ್ನು ಕೊಡುವಂಥ ರಸ್ತೆಗಳಲ್ಲಿ ನೀವು ಮನೆಯನ್ನು ನಿರ್ಮಾಣ ಮಾಡಿದರೆ ನಿಮ್ಮ ಕುಟುಂಬವಾಗಲಿ ನಿಮ್ಮ ಮಕ್ಕಳಾಗಲಿ ಕಳ್ಳರು ಸುಳ್ಳರು ಹಾಗೂ ಆತ್ಮಹತ್ಯೆಗೆ ಯತ್ನಿಸುವುದು, ಮತ್ತು ಯಾವುದೇ ಥರದ ವೆಹಿಕಲ್ಗಳು ಅಂದರೆ ಮೋಟರ್
ಬೈಕ್ ಆಗಲಿ ಕಾರ್ ಆಗಲಿ ಅಪಘಾತಗಳಾಗುವುದು. ಮನುಷ್ಯನಿಗೆ ಒಂದು ವೇಳೆ ಗಂಡು ಮಗ ಇದ್ದರೆ ಅವನು ಮನೆಯ ಒಡೆಯನಾಗಿರಬಹುದು, ಮನೆಯಲ್ಲಿ ಪುತ್ರರಾಗಿರಬಹುದು, ಅತಿ ಮಧ್ಯಕಾಲಿನಲ್ಲಿ ಒಂದು ಉಂಟು. ಆ ಅಂಥ ಸ್ಥಳದಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಬೇಗ ವಿಧಿವೆಯರಾಗುತ್ತಾರೆ. ಬಹಳ ಎಚ್ಚರಿಕೆಯಿಂದ ನೋಡಿ. ಇಂಥ ರಸ್ತೆಯಲ್ಲಿ ನೀವು ನಿವೇಶನಗಳನ್ನು ತೆಗೆದುಕೊಂಡಿದ್ದಾದರೆ, ಈ ರಸ್ತೆಯಲ್ಲಿ ದಕ್ಷಿಣಕ್ಕೆ ನಿಮ್ಮ ಬಾಗಿಲನ್ನು ನಿರ್ಮಾಣ ಮಾಡಿದ್ದಾದರೆ ಅಂಥ ನಿವೇಶನದಲ್ಲಿ ವಾಸಿಸುವಂಥ ಮಹಿಳೆಯರು ನರಕಮಯ ಜೀವನ ಅನುಭವಿಸುತ್ತಿದ್ದಾರೆ. ಒಂದು ವೇಳೆ ಆ ಮಹಿಳೆಯ ಅದೃಷ್ಟವು ಚೆನ್ನಾಗಿದ್ದರೆ, ಅವಳಿಗೆ ಯಾವುದೇ ಥರದ ರೋಗ ರುಜಾಣುಗಳು ಬಂದಿಲ್ಲ ಅಂದರೆ, ಆ ಮನೆಯಲ್ಲಿ ಒಡೆಯನಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಆಗಲಿ ಮಕ್ಕಳಾಗಲಿ ಅವರಿಗೆ ಯಾವುದೇ ಥರದ ಅತಿ ಗಂಭೀರವಾದ ಕಾಯಿಲೆ ಬಂದು ಅವರು ನಡೆದಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಆವಾಗ ಆ ಮನೆಯ ಒಡತಿಯಾಗಲಿ ಆ ಮನೆಯ ಒಡೆಯನಾಗಲಿ ಆ ಮಕ್ಕಳನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಅವರು ಪ್ರತಿನಿತ್ಯ ಶೋಷಣೆಯನ್ನು ಮಾಡಬೇಕೆಂದರೆ ಅವರನ್ನು ನೋಡಿಕೊಳ್ಳಬೇಕೆಂದರೆ, ಅದು ಒಂದು ವೇಳೆ ಹೇಳಬೇಕಂತಂದರೆ ಪಾರ್ಶ್ವವಾಯ ಇಂಥದ್ದು ಗಂಭೀರವಾದ ಪಾರ್ಶ್ವವಾಯ 100ಕ್ಕೆ 90% ಬರುವುದುಂಟು ಇಂಥ ಮನೆಗಳಲ್ಲಿ. ಆವಾಗ ಆ ಮನೆಯ ಒಡೆಯನಾಗಲಿ ಒಡತಿಯಾಗಲಿ, ಒಡೆಯನಿಗೆ ಯಾವುದೇ ಥರದ ಪಾರ್ಶ್ವವಾಯು ಬಂದರೆ ಅವನು ನಡೆಯಲಾಕೆ ಅವನಿಗೆ ಮಲಮೂತ್ರ ವಿಸರ್ಜನೆ ಮಾಡುವುದು ಸಹ ಅಸಾಧ್ಯದ ಎಂಬ ಕಾಯಿಲೆ ಬರುತ್ತದೆ. ಭಾಳ ಜಾಗೃತಿ ಇಟ್ಟುಕೊಳ್ಳಿ. ಯಾವಾಗ ಒಬ್ಬ ಮನೆಯ ಒಡೆಯನು ಮಲಮೂತ್ರಕ್ಕೆ ಸ್ವತಂತ್ರವಾಗಿ ಹೋಗಲಾರದ ಸ್ಥಿತಿ ಇದ್ದಾಗ ಆ ಮಹಿಳೆಯು ಪ್ರತಿ ದಿವಸ ನರಕವನ್ನು ಅನುಭವಿಸುತ್ತಿದ್ದಾಳೆಂದು ನಾನು ಪದೇ ಹೇಳುತ್ತಿದ್ದೇನೆ. ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ. ಇನ್ನು ಭಾಳ ದೀರ್ಘವಾಗಿ ಹೇಳುತ್ತಿದ್ದರೆ ಜನರು ಕೇಳುವ ತಾಳ್ಮೆ ಇರುವುದಿಲ್ಲ. ಅದಕ್ಕೆ ಈ ಮನೆಯಲ್ಲಿ ವಾಸಿಸುವಂಥ ಮಹಿಳೆಯು ಸಾಮಾನ್ಯವಾಗಿ ಆತ್ಮಹತ್ಯೆಗೆ ಒಳಗಾಗುತ್ತಾಳೆ. ಒಂದು ವೇಳೆ ಆ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಳ್ಳದಿದ್ದರೆ ಯಾವುದೇ ಥರದ ಅಗ್ನಿಗೆ ಅವಘಡಕ್ಕೆ ಆಗುತ್ತದೆ. ಅಲ್ಲಿ ವಾಸಿಸುವ ಮಕ್ಕಳು, ವೃದ್ಧರು, ಯಜಮಾನರು, ಆ ಇಡೀ ಕುಟುಂಬ ಒಂದು ನಮೂನೆ ರೋಗಿಷ್ಠವಾಗಿ ಆ ಇಡೀ ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಒಬ್ಬರಿಗೊಬ್ಬರಿಗೆ ನಂಬಿಕೆ ಇರುವುದಿಲ್ಲ. ಒಬ್ಬರದು ದುಡ್ಡು ಒಬ್ಬರಿಗೆ ಕೊಡುವುದು ದುಡಿಮೆಯೇ ಇರುವುದಿಲ್ಲ. ಇಂಥ ಸ್ಥಿತಿಯಲ್ಲಿದ್ದಾಗ ಇಡೀ ಕುಟುಂಬವೇ ಒಂದು ನರಕವಾಗಿ ನರಳುತ್ತದೆಂದರೆ, ನರಕ ಎಂಬುದು ಮೇಲೆ ಇಲ್ಲ. ನರಕ ಎಂಬುದು ಭೂಲೋಕದಲ್ಲಿ ನಮ್ಮ ಮನೆಯಲ್ಲಿ ನಾವೇ ನಿರ್ಮಿಸಿಕೊಳ್ಳುತ್ತೇವೆ. ಇದು ಬಹಳ ಜಾಗ್ರತೆ ವಹಿಸಿ. ಹೀಗೆ ನಾನು ಹೇಳಿ ನನ್ನ 16ನೆಯ ಎಪಿಸೋಡನ್ನು ಮುಗಿಸುತ್ತಿದ್ದೇನೆ. ಅದಕ್ಕೆ ತಾವು ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ನನ್ನ ವಿಡಿಯೋಗಳು ಮುಂದೆ ಬರುವಂಥ ವಿಡಿಯೋಗಳು ಅತ್ಯಂತ ಮಹತ್ವವಾದ ಗಂಭೀರವಾದ ವಿಷಯಗಳು ಇರುತ್ತವೆ. ನಾನು ಪ್ರಾರಂಭದಲ್ಲಿ ಕೆಲವೊಂದು ಪ್ರಥಮವಾಗಿ ಮಾಡಿದ್ದಕ್ಕೆ ನನ್ನ ವಿಡಿಯೋಗಳು ಸರಿಯಾಗಿ ಬಂದಿರುವುದಿಲ್ಲ. ಆದರೆ ಇನ್ನು ಮುಂದೆ ಸ್ವಲ್ಪ ಚೆನ್ನಾಗಿ ಬರುತ್ತಿದ್ದೇವೆ. ಇನ್ನೊಂದು ಸ್ವಲ್ಪ ವಿಡಿಯೋ ನಂತರ ತಮಗೆ ಮನಮುಟ್ಟುವ ಹಾಗೆ, ಅಂದರೆ ತಮಗೆ ಪ್ರತಿಯೊಂದು ವಿಷಯವು ಕುಳಿತಲ್ಲೇ ತಿಳಿದುಕೊಳ್ಳುವ ಹಾಗೆ, ತಮ್ಮ ಮನೆಯನ್ನು ತಿದ್ದುಪಡಿ ಮಾಡಿಕೊಳ್ಳುವ ಹಾಗೆ, ಮಾರ್ಪಾಡು ಮಾಡಿಕೊಳ್ಳುವ ಹಾಗೆ ನಾನು ತಮಗೆ ಸಲಹೆಯನ್ನು ನೀಡಬಲ್ಲೆನೆಂದು ಹೇಳಿ ಆಶಿಸುತ್ತೇನೆ. ಅದಕ್ಕೆ ಮಾನವ ಈ ಲೋಕದಲ್ಲಿ ಸ್ವರ್ಗ ಸುಖ ಉಂಟು. ನೀವು ಸ್ವರ್ಗದಂದರೆ ಇದೇ ಭೂಲೋಕದಲ್ಲೇ ಸ್ವರ್ಗ, ಇದೇ ಭೂಲೋಕದಲ್ಲೇ ನರಕ. ನಾವು ಗೃಹವನ್ನು ನರಕಮಯವಾಗಿ ನಿರ್ಮಾಣ ಮಾಡಿಕೊಂಡರೆ, ವಾಸ್ತು ಪ್ರಕಾರ ವಿರುದ್ಧವಾಗಿ ನಿರ್ಮಾಣ ಮಾಡಿದ್ದಾದರೆ ಆ ಮನೆಯು ಭೂಲೋಕದಲ್ಲೇ ನರಕ. ವಾಸ್ತು ಪ್ರಕಾರ ನೀವು ಸರಿಯಾದ ನಿವೇಶನ ಮಾಡಿದ್ದಾರೆ ಭೂಲೋಕದಲ್ಲಿ ಅದೇ ಕೈಲಾಸ, ಅದೇ ದೇವರು, ಅದೇ ಒಂದು
ಸಂಪತ್ತು, ಅದೇ ಶ್ರೀಮಂತ, ಅದೇ ಅವನ ಜೀವನ ಪ್ರತಿಯೊಂದು ಸುಖಮವಾಗಿರುತ್ತದೆ. ಭಾಳ ಎಚ್ಚರದಿಂದ ನೋಡಿ. ನರಕ ಸ್ವರ್ಗ ಎಲ್ಲಿ ಇಲ್ಲ, ಇರುವುದೇ ಭೂಲೋಕದಲ್ಲಿ. ನಾವು ಗೃಹವನ್ನು ಚೆನ್ನಾಗಿ ನಿರ್ಮಾಣ ಮಾಡಿದ್ದೇ ಆದರೆ ನಮ್ಮ ಪೀಳಿಗೆಯ ಮುಂದಿನ ಮಕ್ಕಳು, ನಮ್ಮ ವಂಶವು ಒಳ್ಳೆಯ ಚೆನ್ನಾಗಿ ಬೆಳೆದು ಒಳ್ಳೆಯ ಅಭಿವೃದ್ಧಿ ಹೊಂದುತ್ತದೆಂದು ನಾನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮುಂದಿನ ಎಪಿಸೋಡಿನಲ್ಲಿ ಇನ್ನು ಒಳ್ಳೆಯ ಯೋಚನೆಯೊಂದಿಗೆ, ಒಳ್ಳೆಯ ಸಲಹೆಯೊಂದಿಗೆ ನಾನು ಬರುತ್ತೇನೆ. ನಮಸ್ಕಾರ.